ವರ್ಲ್ಡಲ್ಲೇ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ಆಗಬೇಕು ಅಂತಿದ್ದವನಿಗೆ ವರ್ಲ್ಡಲ್ಲೇ ಪ್ಯೂರೆಸ್ಟ್ ಆಯಿಲ್ ರಿಸರ್ವ್ ಇರೋ ಜಾಗ ಸಿಗುತ್ತೆ ಇಲ್ಲೀಗಲ್ ಆಗಿ. ನ್ಯಾಯ ಸರ್ಕಾರ ಅಂತ ಇದ್ದ ನಿಷ್ಠಾವಂತ ಆಫೀಸರ್ಸ್ಗೆ ಗೌರ್ಮೆಂಟಿಂದ ಮೋಸ ಆಗುತ್ತೆ. ಈಗ ಇವರಿಬ್ಬರು ಸೇರಿಕೊಂಡು ದುಡ್ಡು ಬಗ್ಗೆ ಹಾಗೆ ಪ್ರಪಂಚ ಜ್ಞಾನನ್ನೇ ಇಲ್ದನೇ ಇರೋರನ್ನ ಬಳಸ್ಕೊಂಡು ಬ್ಲ್ಯಾಕಿಂದ ವೈಟ್ಗೆ ಮನಿ ಕನ್ವರ್ಷನ್ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದರಲ್ಲಿ ಒಬ್ಬಂಗೆ ದುಡ್ಡು ನೋಡಿ ದುಡ್ಡು ಮೇಲೆ ಆಸೆ ಆಗುತ್ತೆ. ಈಗ ಇವ್ರ ಜಗಳದಲ್ಲಿ ಯಾರು ಗೆಲ್ತಾರೆ? ಅವರೇನೆ ಕುಬೇರ. ಇವನು ನೀರಜ್ ಅಂತ, ಇವನಿಗೆ ವರ್ಲ್ಡಲ್ಲೇ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ಆಗಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಬೇ ಆಫ್ ಬೆಂಗಾಲಲ್ಲಿ ಪ್ಯೂರೆಸ್ಟ್ ಆಯಿಲ್ ರಿಸರ್ವ್ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಹೊರಗಡೆ ಲೀಕ್ ಆಗೋ ಅಷ್ಟರಲ್ಲಿ ಸಿದ್ದಪ್ಪ ಅಂತ ಈ ಆಯಿಲ್ ಪೆಟ್ರೋಲ್ ಗ್ಯಾಸ್ಗೆಲ್ಲ ಮಿನಿಸ್ಟರ್ ಆಗಿರ್ತಾನೆ. ಅವನ ಹತ್ರ ಡೀಲ್ ಮಾಡ್ಕೊತಾನೆ. ಈ ವಿಷಯ ಗೌರ್ಮೆಂಟ್ ಸೈಡಿಂದ ಬಂದರೆ ನೀನು ಒಂದ್ಸಲಿ ಮಿನಿಸ್ಟರ್ ಆಗ್ಬೋದು, ಆದರೆ ನಾನು ಕೊಡೋ ದುಡ್ಡಲ್ಲಿ 3 ಸಲ ಮಿನಿಸ್ಟರ್ ಆಗ್ಬೋದು. ನೀನು ಎಷ್ಟಪ್ಪ ಅಂದರೆ 1,00,000 ಕೋಟಿ ಅಂತ. ಅದಕ್ಕೆ ಸಿದ್ದಪ್ಪ ಅರ್ಧ ಬ್ಲ್ಯಾಕಲ್ಲಿ ಬೇಕು ಅರ್ಧ ವೈಟಲ್ಲಿ ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ವಿಷಯ ಗೊತ್ತಿರೋರು ಎಲ್ಲರನ್ನೂ ನಾನು ಸಾಯಿಸ್ಬಿಡ್ತೀನಿ, ಅವ್ರಿಗೆ ಮನೆಗೆಲ್ಲ 20 ಲಕ್ಷ ಕೊಟ್ಟು ನೇಮು ಕೂಡ ನೀನೇ ಮಾಡಿಕೋ ಅಂತ ನೀರಜ್ ಹೇಳ್ತಾನೆ. ಸಿದ್ದಪ್ಪ ಹಾಗೆ ಮಾಡ್ತಾನೆ. ಸಿದ್ದಪ್ಪಗೆ ನೇಮು ಬರುತ್ತೆ, ನೀರಜ್ಗೆ ಆ ಆಯಿಲ್ ರಿಸರ್ವ್ ಕೂಡ ಸಿಗುತ್ತೆ. ಈಗ ನೀರಜ್ಗೆ ಬ್ಲ್ಯಾಕಲ್ಲಿ ಮನಿ ಕೊಡೋದು ಹೆಚ್ಚಾಗಿರಲ್ಲ, ವೈಟಲ್ಲಿ ಮನಿ ಕೊಡೋದೇನೆ ತಲೆನೋವಾಗಿರುತ್ತೆ. ಅದಕ್ಕೆ ಇದ್ರ ಬಗ್ಗೆ ಗೊತ್ತಿರೋನು ಒಬ್ಬ ನಿಷ್ಠಾವಂತ ಬೇಕು ಅಂತ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ನೀರಜ್ ಅವರಪ್ಪ ಸಜೆಸ್ಟ್ ಮಾಡ್ತಾನೆ. ದೀಪಕ್ ಅಂತ ಒಬ್ಬ ಇದ್ದಾನೆ, ನಿಷ್ಠಾವಂತ CBI ಆಫೀಸರ್. ಒಂದ್ಸಲಿ ನಮ್ಮನೆಗೇನೆ ರೈಡ್ ಮಾಡಿದ, ಅಷ್ಟೊಂದು ಧೈರ್ಯ ಇದೆ. CM ವಿಚಾರದಲ್ಲಿ ಕೈ ಹಾಕಿದ್ಕೆ ಅವನ್ನ ಹೊರಗೆ ಬರ್ದಂಗೆ ಮೋಸ ಮಾಡಿ ಜೈಲಲ್ಲಿ ಇಟ್ಬಿಟ್ಟಿದ್ದಾರೆ. ಅವನ್ನ ಹೊರಗೆ ತಂದ್ರೆ ಈ ಕೆಲಸ ಈಸಿಯಾಗಿ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ. ನೀರಜ್ ದೀಪಕ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದರೆ ದೀಪಕ್ ಈ ಕಚಡ ಕೆಲಸ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಗೌರ್ಮೆಂಟ್ ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ನಾಳೆ ನಾನು ಹೊರಗೆ ಬರ್ತೀನಿ, ತಾವಿನ ಹೊರಡ್ಬೋದು ಅಂತ ಕಳಿಸ್ತಾನೆ. ಬಟ್ ಆದರೆ ದೀಪಕ್ಗೆ ನ್ಯಾಯ ಸಿಗಲ್ಲ. 20 ವರ್ಷ ಜೈಲಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಬರುತ್ತೆ. ಅವಾಗ ದೀಪಕ್ಗೆ ರಿಯಲೈಸ್ ಆಗುತ್ತೆ ಅದು ಕಚಡ ಕೆಲಸ, ಆದರೆ ಈ ಸಿಸ್ಟಮ್ ಏನೇ ಕಚಡವಾಗಿದೆ, ಇದ್ರ ಬದಲು ನಾನು ಆ ಕೆಲಸ ಮಾಡೋದೇ ಬೆಸ್ಟು ಅಂತ ನೀರಜ್ಗೆ ಕಾಲ್ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೋತಾನೆ. ಹಾಗೆ ಹೊರಗೂ ಕೂಡ ಬರ್ತಾನೆ. ನೀರಜ್ ದೀಪಕ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದ್ರ ಜೊತೆ ಈ ಟ್ರಾನ್ಸಾಕ್ಷನ್ನು ಬರೀ 6 ಮಂತ್ಸ್ಗೊಳಗೆ ಆಗಬೇಕು ಅಂತ ಷರತ್ತು ಕೂಡ ಆಗ್ತಾನೆ. ದೀಪಕ್ ಒಂದು ಸ್ವಲ್ಪ ದಿನ ಯೋಚನೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ತರ್ತಾನೆ. 4 ಜನ ಭಿಕ್ಷುಕರನ್ನ ಕರ್ಕೊಂಬರೋಣ, ಅವ್ರಿಗೆ ಈ ಮನಿ ಬ್ಯಾಂಕ್ ಬಗ್ಗೆ ಏನು ಗೊತ್ತಿಲ್ಲ, ಹಾಗೆ ಗೊತ್ತಾಗೋದು ಇಲ್ಲ. ಹಾಗೆ ಬೇನಾಮಿ ಹೆಸರಲ್ಲಿ ಹೊಸ ಆಫೀಸ್ ಓಪನ್ ಮಾಡೋಣ, ಫಾರಿನಿಂದ ಟೈಅಪ್ ಮಾಡೋಣ, ಫೇಕ್ ಡಾಕ್ಯುಮೆಂಟ್ಸ್ ಮಾಡೋಣ, ಈವನ್ ವೀಸಾ ಕೂಡ ತರಿಸೋಣ. ಎಲ್ಲ ಲೈನು ಸೆಟ್ ಆದಮೇಲೆ ಅವ್ರ ಹೆಸರಲ್ಲಿ ಮನಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಣ. ಮಿಸ್ ಆಗಿ ತಗ್ಲಾಕೊಂಡ್ರುವ ಅದು ಬೇನಾಮಿ ಹೆಸರಲ್ಲಿರುತ್ತೆ, ನಾವು ಬಚಾವಾಗ್ಬೋದು ಅಂತ ದೀಪಕ್ ಹೇಳ್ತಾನೆ. ಈ ಪ್ಲಾನ್ ಕೇಳಿ ನೀರಜ್ ಕಳೆದೋಗ್ಬಿಡ್ತಾನೆ. ಇದನ್ನೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ದೀಪಕ್ಗೆ ಹೇಳಿ ನೀರಜ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತಾನೆ. ಆ ಟ್ರಾನ್ಸಾಕ್ಷನ್ ಆದಮೇಲೆ ಆ ಭಿಕ್ಷುಕರನ್ನ ಸಾಯಿಸ್ಬಿಡೋಣ, ರಿಸ್ಕೇ ಬೇಡ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಇದು ದೀಪಕ್ಗೆ ಗೊತ್ತಿರಲ್ಲ. 4 ಡಿಫ್ರೆಂಟ್ ಪ್ಲೇಸಸ್ಸಿಂದ ಭಿಕ್ಷುಕರನ್ನ ಕರ್ಕೊಂಬರ್ತಾರೆ. ಅದರಲ್ಲಿ ಒಂದು ಹುಡುಗಿ ಪ್ರೆಗ್ನೆಂಟ್ ಕೂಡ ಇರುತ್ತೆ. ಹಾಗೆ ದೇವ ಅಂತ ಕೂಡ ಒಬ್ಬ ಇರ್ತಾನೆ. ಅದೇವ ತುಂಬಾನೇ ಒಳ್ಳೆ ಮನುಷ್ಯ, ದುಡ್ಗಿನ್ನ ಮನುಷ್ಯರಿಗೆ ಮಾನವೀಯತೆಗೆ ತುಂಬಾನೇ ಬೆಲೆ ಕೊಡ್ತಾ ಇರ್ತಾನೆ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋಷ್ಟು ಒಳ್ಳೆಯವನಾಗಿರ್ತಾನೆ. ಭಿಕ್ಷಕರಾಗಿ ಸಾಯ್ಬಾರ್ದು, ಅವರು ಮತ್ತೆ ಭಿಕ್ಷಕರಾಗೆ ಹುಡ್ತಾರೆ ಅಂತ ಅವನು ಹಿರಿಯರು ಹೇಳ್ಕೊಟ್ಟಿರ್ತಾರೆ. ಅದು ಅವನ ತತ್ವನೇ ಆಗ್ಬಿಟ್ಟಿರುತ್ತೆ. ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವ್ರನ್ನೆಲ್ಲ ರೋಬೋ ಅನ್ನೋನು ನೋಡ್ಕೋತಾ ಇರ್ತಾನೆ. ಅವನಿಗೆ ಇವ್ರಂದ್ರೆ ಆಗ್ತಾನೆ ಇರೋದಿಲ್ಲ, ಆದರೆ ದೀಪಕ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಅದು ಯಾವ ರೇಂಜಿಗೆ ಅಂದ್ರೆ ದೇವಾಗೆ ದೀಪಕ್ನ ನೋಡಿದ್ರೆ ಅವ್ರ ಅಣ್ಣ ನೆನಪು ಬರ್ತಾ ಇರ್ತಾರೆ. ಟ್ರೈನಿಂಗ್ ಎಲ್ಲ ಆಗುತ್ತೆ. ಅದರಲ್ಲಿ ದೇವ ಬೆಟರ್ ಆಗಿ ಕಾಣಿಸ್ತಾನೆ. ಅದಕ್ಕೆ ಅವನ್ನ CEO ಮಾಡ್ತಾರೆ. ಕಂಪ್ನಿ ಕೂಡ ಸ್ಟಾರ್ಟ್ ಆಗುತ್ತೆ, ಮನಿ ಎಲ್ಲ ಸೆಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರದು ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅವರಿಬ್ಬರನ್ನ ರೋಬೋ ಆಲ್ರೆಡಿ ಸಾಯಿಸ್ಬಿಟ್ಟಿರ್ತಾನೆ. ಇದು ದೀಪಕ್ಗೆ ಗೊತ್ತಾಗುತ್ತೆ. ಇದನ್ನ ಆಪೋಸ್ ಮಾಡೋದಕ್ಕೆ ಹೋದ್ರೆ ನೀರಜ್ ನಿನ್ಗೂ ಫ್ಯಾಮಿಲಿ ಇದೆ ಅಂತ ದೀಪಕ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ದೀಪಕ್ಗೆ ವಿಧಿ ಇಲ್ದನೆ ಇರೋ ಟ್ರಾನ್ಸಾಕ್ಷನ್ ಮುಗಿಸ್ಬಿಟ್ಟು ಈ ಕೆಲಸದಿಂದ ಹೊರಗೆ ಬರಬೇಕು ಅಂತ ಅನ್ಕೋತಾನೆ. ಆದ್ರೆ ದೇವ ಟ್ರಾನ್ಸಾಕ್ಷನ್ ಟೈಮಲ್ಲಿ ಹಿಂದಿನ ದಿನ ಆ ಪ್ರೆಗ್ನೆಂಟ್ ಹುಡುಗಿ ಹತ್ರ ರೋಬೋ ಮಿಸ್ಬಿಹೇವ್ ಮಾಡಿರ್ತಾನೆ ಅಂತ ದೀಪಕ್ಗೆ ಗೊತ್ತಾಗುತ್ತೆ. ದೀಪಕ್ ರೋಬೋ ಜೊತೆ ಜಗಳ ಆಡೋ ಟೈಮಲ್ಲಿ ದೇವದು ಟ್ರಾನ್ಸಾಕ್ಷನ್ ಆಗಿದೆ ಅನ್ಕೊಂಡು ದೀಪಕ್ ದೇವನ ಕಳಿಸ್ಕೊಟ್ಬಿಡ್ತಾನೆ. ಬಟ್ ಅದು ಟ್ರಾನ್ಸಾಕ್ಷನ್ ಆಗಿರಲ್ಲ. ಹೋಗ್ತಾ ದಾರಿನಲ್ಲಿ ರೋಬೋ ದೇವಾಗೆ ಹಾಕೊಂಡು ಹೊಡಿತಾ ಇರ್ತಾನೆ. ಮಗನೇ ನನ್ನ ಮೇಲೆ ಹಾಕೊಟ್ಬಿಟ್ಟ ನೀನು ಅಂತ. ಆದರೆ ದೇವ ತಪ್ಪಿಸ್ಕೊಂಡ್ಬಿಡ್ತಾನೆ. ಅದೇ ಟೈಮ್ಗೆ ದೀಪಕ್ ರೋಬೋಗೆ ಕಾಲ್ ಮಾಡ್ತಾನೆ, ದೇವನ ಬಿಡಬೇಡಿ, ಅವನಿನ್ನೂ ಟ್ರಾನ್ಸಾಕ್ಷನ್ ಆಗಿಲ್ಲ, ಕರ್ಕೊಂಬನ್ನಿ ಅಂತ. ಬಟ್ ದೇವ ಇರಲ್ಲ. ದೇವನ ಹುಡ್ಕೋದಿಕ್ಕೆ ರೋಬೋ ಮತ್ತೆ ದೀಪಕ್ ಟೀಮ್ ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ.
ದೇವ ತಪ್ಪಿಸ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಹತ್ರ ಸುಸ್ತಾಗಿ ಬಿದ್ದೋಗ್ತಾನೆ. ದೇವನ ಸಮೀರಾ ಕಾಪಾಡ್ತಾಳೆ. ಈ ಸಮೀರಾ ಅವಳ ಬಾಯ್ ಫ್ರೆಂಡ್ಗೋಸ್ಕರ ಮುಂಬೈಗೆ ಬಂದಿರ್ತಾಳೆ. ಆದರೆ ಅವನು ಕೈ ಕೊಟ್ಬಿಡ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಅಳ್ತಾ ಕೂತಿರ್ತಾಳೆ. ಆ ಟೈಮ್ಗೆ ಸಮೀರಾ ಫ್ರೆಂಡ್ ಕಾಲ್ ಮಾಡಿ, ಮುಂಬೈಗೆ ಬಾಯ್ ಫ್ರೆಂಡು ಅದು ಇದು ಅಂತ ಬಂದಿಲ್ಲ, ನೀನು ಕೆಲ್ಸಕ್ಕೆ ಬಂದಿದ್ದೀಯ ಅಂತ ಹೇಳಿ ಮ್ಯಾನೇಜ್ ಮಾಡೋಣ, ನಮ್ಮ ಮನೆಗೆ ಬಾ ಅಂತ ಕರೀತಾಳೆ. ದೇವಾಗಿ ಎಚ್ಚರ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ದೀಪಕ್ಗೆ ಕಾಲ್ ಮಾಡಿ ಎಲ್ಲ ಹೇಳೋಣ, ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ ಸಮೀರ್ ಹತ್ರ ಫೋನ್ ಇಸ್ಕೊಂಡು ದೀಪಕ್ಗೆ ಕಾಲ್ ಮಾಡ್ತಾನೆ. ಬಟ್ ಆದರೆ ದೀಪಕ್ಕು ರೆಸ್ಪಾಂಡ್ ಮಾಡೋಂಥ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಇನ್ನೇನು ಸಮೀರ್ ಅವಳ ಫ್ರೆಂಡ್ ಮನೆಗೆ ಹೊರಡ್ತಾ ಇರ್ಬೇಕಾದ್ರೆ ದೇವ ಇವತ್ತು ಫ್ರೈಡೆ ಮಸೀದಿ ಹತ್ರ ಊಟ ಕೊಡ್ತಿರ್ತಾರೆ, ನನ್ನನ್ನು ಅಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಸಮೀರಾ ದೇವಾನು ಮಸೀದಿ ಹತ್ರ ಬಿಟ್ಟು ಅವಳ ಮನೆಗೆ ಹೋಗ್ತಾಳೆ. ಬಟ್ ಆದರೆ ದೀಪಕ್ಕು ಸಮೀರಾ ಫೋನ್ನ ಟ್ರೇಸ್ ಮಾಡ್ಕೊಂಬಂದು ಸಮೀರಾ ಹತ್ರ ಎಲ್ಲ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಭಯ ಗಾಬರಿಯಲ್ಲಿ ಸಮೀರಾ ದೇವನ ಮಸೀದಿ ಹತ್ರ ಬಿಟ್ಟೆ ಅನ್ನೋದ್ರ ಜೊತೆಗೆ ಏನಕ್ಕೆ ಬಂದೆ ಮುಂಬೈಗೆ ಅಂತ ಕೂಡ ಹೇಳ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡು ಆ ಮನೆಯಿಂದ ಅವಳನ್ನ ಆಚೆಗೆ ಹಾಕ್ಬಿಡ್ತಾರೆ. ದೇವ ಮಸೀದಿ ಹತ್ರ ಇರೋದು ಗೊತ್ತಾಗ್ತಿದ್ದಂಗೆ ಅವ್ನು ಹಿಡಿಬೇಕು ಅಂತ ಹೊರಡ್ತಾರೆ. ಮಸೀದಿ ಹತ್ರಕ್ಕೆ ಅವ್ರು ಬಂದಿರೋದು ದೇವಕ್ಕೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಊಟ ಕೂಡ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಇನ್ನೇನು ವಿಧಿ ಇಲ್ಲದೆ ಸಮೀರಾ ಗರ್ಲ್ಸ್ ಹಾಸ್ಟೆಲ್ಗೆ ಹೋಗ್ತಾ ಇರ್ತಾಳೆ. ಅವಳು ಹೋಗ್ತಾ ಇರೋದನ್ನ ದೇವ ನೋಡ್ಬಿಡ್ತಾನೆ. ದೀಪಕ್ಕೆ ಇವಳಿಂದ ಮತ್ತೆ ಫೋನ್ ಮಾಡ್ಸೋಣಂತ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸಮೀರಾ ನನ್ನ ಮಗನ ಸವಾಸದಿಂದ ನಾನು ರೋಡಿಗೆ ಬಂದ್ಬಿಟ್ಟಿದ್ದೀನಿ, ಮತ್ತೆ ಏನಕ್ಕಪ್ಪ ಫಾಲೋ ಮಾಡ್ತಾನೆ ಅಂತ ಅಂದ್ಕೊಂಡು ಹಾಸ್ಟೆಲ್ ಒಳಕ್ಕೆ ಹೊಂಟೋಗ್ಬಿಡ್ತಾಳೆ. ದೇವ ಕಷ್ಟಪಟ್ಟು ರೋಡ್ನೆಲ್ಲ ನೆನಪು ಮಾಡಿಕೊಂಡು ದೀಪಕ್ ಅವ್ರ ಮನೆಯನ್ನ ಹುಡಿಕೊಂಡು ಹೋಗೇ ಬಿಡ್ತಾನೆ. ದೀಪಕ್ಕೆ ದೇವ ಮನೆಗೆ ಬಂದಿರೋದು ಗೊತ್ತಾಗುತ್ತೆ. ಹುಡುಕ್ತಿದ್ದವನು ಸಿಕ್ಕುದ್ನಲ್ಲ ಅಂತ ಮನೆಗೆ ಬರ್ತಾನೆ. ಅಷ್ಟರಲ್ಲಿ ಪ್ರೆಗ್ನೆಂಟ್ ಹುಡುಗಿ ಮನೇಲಿ ಇಲ್ದೇನೆ ಇರೋದನ್ನ ನೋಡಿ ದೇವ ಇವ್ರನ್ನು ಸಾಯಿಸ್ಬಿಟ್ಟವ್ರೆ ಅಂತ ಅನ್ಕೊಂತಾನೆ. ಅಷ್ಟೇ ಅಲ್ಲದೆ ದೀಪಕ್ ರೋಬೋ ಜೊತೆ ಚೆನ್ನಾಗಿ ಮಾತಾಡ್ತಾ ಇರೋದು ಕೂಡ ನೋಡ್ಬಿಡ್ತಾನೆ. ನಾನು ಇಲ್ಲೇ ಇದ್ರೆ ಈ ನನ್ನ ಮಕ್ಕಳು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಇದನ್ನು ದೀಪಕ್ಕು ಮತ್ತು ರೋಬೋ ಎಲ್ಲ ನೋಡಿಬಿಡ್ತಾರೆ. ರೋಬೋ ಮತ್ತು ಅವನ ಹುಡುಗರು ದೇವನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ರೋಬೋ ಕೈಗೇನೆ ದೇವ ಸಿಗಾಕೊಂಡ್ಬಿಡ್ತಾನೆ. ಕಷ್ಟಪಟ್ಟು ರೋಬೋನ ದೇವ ಸಾಯಿಸ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅವನಿಗೆ ತುಂಬಾ ಏಟಾಗ್ಬಿಟ್ಟಿರುತ್ತೆ. ಅದಕ್ಕೆ ಸಮೀರಾ ಇರೋ ಹಾಸ್ಟೆಲ್ ಹತ್ರನೇ ಹೋಗಿ ಬಿದ್ದೋಗ್ತಾನೆ. ಅವಳು ನನ್ನನ್ನು ಕಾಪಾಡ್ತಾಳೆ ಅನ್ನೋ ಹೋಪಲ್ಲಿ. ಸಮೀರಾ ದೇವನ ಆಸ್ಪತ್ರೆಗೆ ಸೇರಿಸಿ ಕಾಪಾಡ್ತಾಳೆ. ಕಾಪಾಡಿದ್ಮೇಲೆ ಗೊತ್ತಾಗುತ್ತೆ ಅವನು ಭಿಕ್ಷುಕ ಅಂತ. ದೇವ ಇದುವರೆಗೆ ಏನೇನಾಗಿದೆ ಎಲ್ಲನೂ ಸಮೀರಾ ಹತ್ರ ಹೇಳ್ಕೊತಾನೆ. ಅವಾಗ ಸಮೀರಾ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಗೊತ್ತಿರೋರು ಇದಾರ ನಿನಗೆ ಅಂತ ಕೇಳಿದಾಗ ದೇವಾಗೆ ಫ್ಲಾಶ್ ಆಗುತ್ತೆ. ಅವನು ಸಿಗ್ನೇಚರ್ ಆಗ್ಬೇಕಾದ್ರೆ ನಾರಾಯಣ್ ಗಾಯಕ್ವಾಡ್ ಅನ್ನೋರು ಅವನಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡ್ ತೋರಿಸಿ ಸಮೀರಾಗೆ ಇವರೊಬ್ರು ನನಗೆ ಗೊತ್ತು ಅಂತ ಹೇಳ್ತಾನೆ. ಸಮೀರಾ ಅವ್ರು ಎಲ್ಲಿದ್ದಾರೆ, ಎಷ್ಟು ದೂರ ಆಗುತ್ತೆ ಅಂತ ತಿಳ್ಕೊಂಡು ದೇವಾಗೆ ಹೋಗೋ ದಾರಿ ತೋರಿಸ್ತಾಳೆ. ದೇವ ಅವ್ರನ್ನ ಹುಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಅವನನ್ನ ಸಾಯಿಸ್ಬಿಟ್ಟಿರ್ತಾರೆ. ಅಯ್ಯೋ ಇವ್ರನ್ನು ಆಲ್ರೆಡಿ ಸಾಯಿಸ್ಬಿಟ್ರಾ ಅಂತ ದೇವ ಹೇಳ್ತಿದ್ದಾಗೆ ಪೊಲೀಸವರು ಹುಡಿಕೊಂಬರ್ತಾರೆ. ದೇವನ ಎತ್ತಾಕೊಂಡು ಹೋಗ್ತಾರೆ. ಯಾರು ನೀನು ಏನು ಮಾತಾಡ್ತಿದೀಯ ಅಂತ ಕೇಳಿದಾಗ ದೇವ ಎಲ್ಲನೂ ಹೇಳ್ತಾನೆ. ಆದರೆ ಯಾರ ನೇಮು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ದೊಡ್ಡವ್ರು ಸಾಯಿಸಿದ್ರು ಇಷ್ಟೇ ಹೇಳ್ತಾ ಇರ್ತಾನೆ. ಪೊಲೀಸ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ದೇವಾಗೆ ಒಂದು 4 ಬಿಟ್ಟು ಲಾಕಪೊಳಕ್ಕೆ ಹಾಕ್ಬಿಡ್ತಾನೆ. ದೇವ ಬಿಟ್ಬಿಡಿ ಸರ್ ನಾನೇನು ಮಾಡಿಲ್ಲ ಅಂತ ಕೇಳ್ಕೊಳ್ಳೋ ಟೈಮಲ್ಲಿ ನ್ಯೂಸ್ ಪೇಪರಲ್ಲಿ ಆ ನೀರಜ್ದು ಫೋಟೋ ಇರುತ್ತೆ. ಇವರೇ ಸರ್ ಆ ದೊಡ್ಡವರು ಅಂತ ಹೇಳ್ತಾನೆ. ಹೌದಾ ಅಂತ ಅಂದ್ಬಿಟ್ಟು ಅವನನ್ನು ಹೊರಕ್ಕೆ ಕರ್ಕೊಂಡು ಏನೇನಾಯಿತು ಅಂತೆಲ್ಲ ಡೀಟೇಲ್ ಆಗಿ ಕೇಳಿದಾಗ ದೇವ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆ ಅವ್ರು ನನಗೆ ಕೊಟ್ಟಿದ್ದ ದುಡ್ಡು ಕೂಡ ನನಗೆ ಗೊತ್ತು ಎಲ್ಲಿದೆ ಅಂತ ಕರ್ಕೊಂಡು ಹೋಗ್ತಾನೆ. ದುಡ್ಡು ನೋಡ್ತಾನೆ. ಪೊಲೀಸ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದನ್ನ ಬೇನಾಮಿ ಅಂತಾರೆ. ಅಂದರೆ ಎಲ್ಲ ಅವ್ರದ್ದೇ ದುಡ್ಡು, ಅವ್ರದ್ದೇ ಕೆಲಸ, ಹೆಸರು ಮಾತ್ರ ಬೇರೆಯವ್ರದ್ದಾಗಿರುತ್ತೆ. ನಿನ್ನ ಹತ್ರ ಈಗ ಕೋಟ್ಯಾಂತರ ರೂಪಾಯಿ ದುಡ್ಡು ಐತೆ, ನೀನು ಏನು ಬೇಕಾದ್ರೂ ಮಾಡ್ಕೊಬೋದು ಅಂತ ಹೇಳ್ತಾನೆ. ದೇವಾಗೆ ಕೋಟ್ಯಾಂತರ ರೂಪಾಯಿ ಅಂತಂದ್ರೆ ಎಷ್ಟು ಅಂತ ಗೊತ್ತಿರಲ್ಲ. ಅದನ್ನ ಕೇಳಿದಾಗ ಪೊಲೀಸ್ ಅವನು ಹೇಳೋದು ಈ ಥರ ಮೇಜರ್ ಸಿಟೀಸ್ ಅವಲ್ಲ, ಮುಂಬೈ, ಚೆನ್ನೈ, ಬೆಂಗಳೂರು, ಕಲ್ಕತ್ತಾ ಅಂತೆಲ್ಲ, ಇಲ್ಲಿರೋಂಥ ಎಲ್ಲ ಭಿಕ್ಷುಕರಿಗೂ ಕೂಡ ನೀನು ಊಟ ಹಾಕಿಸ್ಬೋದು, ಬಟ್ಟೆ ಕೊಡ್ಬೋದು, ಅಷ್ಟೊಂದು ದುಡ್ಡು ನಿನ್ನ ಹತ್ರ ಐತೆ ಅಂತ ಹೇಳ್ತಾನೆ. ಅವಾಗ ದೇವಾಗೆ ಫ್ಲ್ಯಾಶ್ ಆಗುತ್ತೆ, ಇಷ್ಟು ದುಡ್ಡಿದ್ರೆ ನಮ್ಮ ಭಿಕ್ಷುಕರೆಲ್ಲ ಆರಾಮಾಗಿ ಬದುಕ್ಬೋದು ಅಲ್ವಾ ಅಂತ. ಅದರಿಂದ ದೇವಾಗೆ ದುಡ್ಡಿನ ಮೇಲೆ ಆಸೆ ಕೂಡ ಬರುತ್ತೆ. ಆದರೆ ಅಷ್ಟರಲ್ಲಿ ದೀಪಕ್ ಸಮೀರಾ ಹತ್ರ ಮತ್ತೆ ಈ ದೇವ ಎಲ್ಗೋದ ಅಂತ ತಿಳ್ಕೊಂಡು ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ತಾನೆ. ಅವಾಗ ಗೊತ್ತಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ದೇವ ಅಂತ. ಆ ಪೊಲೀಸ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಆ ಜಾಗಕ್ಕೇನೆ ಬಂದೇ ಬಿಡ್ತಾನೆ ದೀಪಕ್. ಅಲ್ಲಿ ಪೊಲೀಸ್ಗೂ ದೀಪಕ್ಕೂ ಮಾತಲ್ಲೇ ಜಗಳ ಆಗುತ್ತೆ. ಆ ಟೈಮಲ್ಲಿ ದೀಪಕ್ಕು ಪೊಲೀಸ್ನ ಸಾಯಿಸೇ ಬಿಡ್ತಾನೆ. ಅಲ್ಲಿಂದ ದೀಪಕ್ಗೆ ಗಿಲ್ಟ್ ಕಡೋದಕ್ಕೆ ಶುರುವಾಗುತ್ತೆ. ದೇವ ದೀಪಕ್ಕು ಕಚಡ ನನ್ನ ಮಗ ಅಂತ ಕಣ್ಣಲ್ಲೇ ನೋಡಿಬಿಡ್ತಾನೆ. ಅಲ್ಲಿಗೆ ಕನ್ಫರ್ಮ್ ಆಗಿಬಿಡ್ತಾನೆ, ಈ ದೀಪಕ್ ಜೊತೆ ಇದ್ರೂ ಕೂಡ ನನ್ನನ್ನು ಸಾಯಿಸ್ಬಿಡ್ತಾರೆ, ನಾನು ಹೆಂಗಾರು ಬಚಾವ್ ಆಗಬೇಕು ಅಂತ ದೇವ ಅಲ್ಲಿಂದ ಬಿಲ್ಡಿಂಗ್ ಮೇಲಿಂದನೇ ಹಾರಿ ಎಸ್ಕೇಪ್ ಆಗಿಬಿಡ್ತಾನೆ.
ಅಲ್ಲಿಂದ ಸ್ಟ್ರೈಟು ಸಮೀರ್ ಹತ್ರ ಬರ್ತಾನೆ. ನಡೆದಿದ್ದೆಲ್ಲನೂ ಸಮೀರಾಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ದುಡ್ಡಿರೋದು ಕೂಡ ಸಮೀರಾಗೆ ಹೇಳ್ತಾನೆ. ಇದ್ರ ಜೊತೆ ಇದು ಗೊತ್ತಿರೋರೆಲ್ಲರನ್ನು ಸಾಯಿಸ್ತವ್ರೆ, ನಿಮ್ಮನ್ನು ಕೂಡ ಈಗ ಸಾಯಿಸ್ಬಿಡ್ತಾನೆ, ಯಾಕೆಂದ್ರೆ ನನಗೆ ಹೇಳ್ಬಿಟ್ನಲ್ಲ ಅಂತ ಬ್ಯಾಡ್ ಜೋಕ್ ಜೊತೆಗೆ ಸಮೀರಾಗೆ ಹೆದರಿಸ್ಬಿಡ್ತಾನೆ. ಸಮೀರಾಗೆ ವಿಧಿ ಇಲ್ದನೇನೆ ಹೇಗೇನು ದೇವ ಹಿಂದನೆ ಓಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಮೀರಾಗೆ ಥಿಂಕ್ ಮಾಡೋಷ್ಟು ಕೂಡ ಟೈಮ್ ಇರಲ್ಲ, ಅಷ್ಟರಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ. ಸಮೀರ ವಿಧಿ ಇಲ್ಲದೆ ದೇವನಿಂದನೇ ಓಡ್ತಾಳೆ. ಹಾಗೆ ಅವರು ಬಚಾವ್ ಆಗ್ತಾರೆ. ತಪ್ಪಿಸ್ಕೊಂಡು ದಾರಿಲಿ ಹೋಗ್ಬೇಕಾದ್ರೆ ಒಬ್ಬ ಭಿಕ್ಷುಕ ಸತ್ತೋಗಿರ್ತಾನೆ ಅಂತ ಕಾರ್ಪೊರೇಷನ್ ಅವರು ಅವನ್ನ ಎಸೆದಿಕ್ಕೆ ಹೋಗ್ತಾ ಇರ್ತಾರೆ. ಮೊದಲೇ ದೇವನ್ ತತ್ವ ಗೊತ್ತಲ್ಲ, ಭಿಕ್ಷಕರು ಭಿಕ್ಷಕರಾಗಿ ಸಾಯಬಾರ್ದು, ಯಾಕೆಂದ್ರೆ ಮುಂದಿನ ಜನ್ಮದಲ್ಲೂ ಕೂಡ ಭಿಕ್ಷಕರಾಗಿ ಹುಟ್ಟುಬಿಡ್ತಾರೆ ಅಂತ. ಸೊ ಅವನ್ನ ವಿಜೃಂಭಣೆಯಿಂದ ಕಳಿಸ್ಕೊಡ್ಬೇಕು ಅಂತ ಆ ಕಾರ್ಪೊರೇಷನ್ ಅವ್ರ ಹತ್ರ 1 ಗಂಟೆ ಟೈಮ್ ತಗೋತಾರೆ. ದುಡ್ಡು ತಗೊಂಬರ್ತೀನಿ, ಇವ್ರನ್ನ ಚೆನ್ನಾಗಿ ಕಳಿಸ್ಕೋಣ ಅಂತ. ಸಮೀರ ಹೆಲ್ಪ್ ತಗೊಂಡು ಒಂದಷ್ಟು ದುಡ್ಡ ತಗೊಂಬರ್ತಾರೆ. ತುಂಬ ವಿಜೃಂಭಣೆಯಿಂದ ಕಳಿಸ್ಕೊಡ್ತಾರೆ. ಆ ಭಿಕ್ಷಕನ ಬಾಡಿಗೆ ದೇವಾನೇ ಕೊಳ್ಳಿ ಇಡ್ತಾನೆ. ಕೊಳ್ಳಿ ಇಡಬೇಕಾದ್ರೆ ಅವನು ರೆಡಿಯಾಗಿರ್ತಾನಲ್ಲ, ಹಾಗೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಬರೋಣ ಅಂತ ಹೋಗ್ತಾನೆ. ಅವನು ಹೋಗ್ಬೇಕಾದ್ರೆ ಒಂದಷ್ಟು ಜನ ಅವನ್ನ ಭಿಕ್ಷೆ ಕೇಳ್ತಾರೆ. ಅವರಿಗೆ ಭಿಕ್ಷೆ ಕೊಡಬೇಕಾದ್ರೆ ದೇವ ತಲೆನಲ್ಲಿ ತುಂಬ ಓಡ್ತಾ ಇರುತ್ತೆ. ಇವರಿಗೆಲ್ಲ ನಾನೇನಾದರೂ ಮಾಡಬೇಕು, ಇವರಿಗೆಲ್ಲ ನಾನೇನಾದರೂ ಮಾಡಬೇಕಂತ. ಆ ಕೊಳ್ಳಿ ಇಟ್ಟು ನೆಕ್ಸ್ಟ್ ಮಿನಿಟೇನೆ ಅವನು ಆ್ಯಕ್ಷನ್ ತಗೊಳ್ಳೋದು, ದೀಪಕ್ಕೆ ಕಾಲ್ ಮಾಡಿ ನನ್ನ ಹೆಸರಲ್ಲಿ ಇರೋ ಅಷ್ಟು ದುಡ್ಡು ಕೂಡ ನನಗೇನೆ ಬೇಕು, ನಾನು ಈ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದಿದೆ ಅಂತ ಹೇಳಿಬಿಡ್ತಾನೆ. ನೀರಜ ಅಲ್ಲೇ ಇರ್ತಾನೆ. ಏನಾದರೂ ಪರವಾಗಿಲ್ಲ, ದೇವನ ನೀವು ಸಾಯಿಸಿದ್ರು ನನಗೇನು ಬೇಜಾರಿಲ್ಲ, ಆ ದುಡ್ಡು ಬ್ಲ್ಯಾಕಲ್ಲಿ ಸಿಕ್ಕಿದ್ರು ಕೂಡ ನನಗೇನು ಬೇಜಾರಿಲ್ಲ, ಆದರೆ ಆ ದುಡ್ಡು ನನಗೆ ಬೇಕೇ ಬೇಕು, ಅವನನ್ನು ಎತ್ತಾಕೊಂಬನ್ನಿ ಅಂತ ಹೇಳ್ತಾನೆ. ದೇವ ಕಾಲ್ ಮಾಡಿದ್ದ ಜಾಗನ ಟ್ರೇಸ್ ಮಾಡ್ಕೊಂಡು ದೀಪಕ್ ಹೋಗ್ತಾನೆ. ಬಟ್ ಆದರೆ ದೀಪಕ್ನ ದೇವ ಕಿಡ್ನಾಪ್ ಮಾಡ್ತಾನೆ. ದೀಪಕ್ಗೆ ಜ್ಞಾನ ಬಂದಮೇಲೆ ಆ ದುಡ್ಡೆಲ್ಲ ಲಂಚ, ಟ್ಯಾಕ್ಸು ಇದರಿಂದ ಎತ್ತಿರೋದು, ಅದು ಒಳ್ಳೇದಲ್ಲ ದೇವ, ಅದನ್ನ ಕೊಟ್ಬಿಡು ನೀನು ಅಂತ ದೀಪಕ್ಕು ಕನ್ವಿನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ದೇವ, ನೀವು ದುಡ್ಡು ಮಾಡೋದಕ್ಕೆ ನಮ್ಮನ್ನೆಲ್ಲ ಸಾಯಿಸ್ಕೊಂಡು ಮಾಡ್ತಿದ್ರಲ್ಲ ಸಾರ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವಾಗ ದೀಪಕ್ ಹೇಳ್ತಾನೆ, ಆ ಹುಡುಗಿ ಇನ್ನೂ ಸತ್ತಿಲ್ಲ ದೇವ, ಹಿಂಗೆ ಸಾಯಿಸ್ತವ್ರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ, ನಿನ್ನ ಟೈಮ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಈ ಥರ ಸಾಯಿಸ್ತವ್ರೆ ಅಂತ, ಅದಕ್ಕೇನೆ ನಿನ್ನನ್ನು ಬಚಾವ್ ಮಾಡಿದ್ದು, ಆ ಹುಡುಗಿನೂ ಕೂಡ ನಾನು ಬಚಾವ್ ಮಾಡಿದ್ದೀನಿ ಅಂತ. ಅವಾಗ ದೇವಾಗೆ ನನಗೆ ದುಡ್ಡು ಬೇಡ, ಆಯಿತು ಸರಿ, ನನಗೆ ಆ ಹುಡುಗಿನ ನನಗೆ ಒಪ್ಪಿಸ್ಬಿಡಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ದೇವಾಗೆ ದೀಪಕ್ ಮೇಲೆ ನಂಬಿಕೆ ಇರೋದೇ ಇಲ್ಲ. ಆ ಹುಡುಗಿನ ನನಗೆ ಒಪ್ಪಿಸಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ದೀಪಕ್ಕು ಆ ಪೊಲೀಸ್ನ ಸಾಯಿಸ್ದಾಗ್ಲಿಂದ ಅವನಿಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಅವ್ನು ಮಾಡ್ತಾ ಇರೋದು ತಪ್ಪು ಅಂತ ಕೂಡ ಅವನಿಗೆ ಅರಿವಾಗಿರುತ್ತೆ. ಈ ಕಿಡ್ನಾಪ್ ಆಗೋ ಅಷ್ಟರಲ್ಲಿ ದೀಪಕ್ಕು ಕಂಪ್ಲೀಟಾಗಿ ಬದಲಾಗಿರ್ತಾನೆ. ಹಾಗೆ ಈ ನೀರಜ್ ಸ್ಕ್ಯಾಮ್ನ ಹೇಗಾರು ತಗ್ಲಾಕ್ಬೇಕು ಅಂತ ಒಳ್ಳೆ ಟೈಮ್ನ ಹುಡುಕ್ತಾ ಇರ್ತಾನೆ. ಆದರೆ ನೀರಜ್ಗೆ ಆಗಲೇ ಗೊತ್ತಾಗ್ಬಿಟ್ಟಿರುತ್ತೆ ದೀಪಕ್ಕು ಚೇಂಜ್ ಆಗ್ಬಿಟ್ಟಿದ್ದಾನೆ, ಈ ನನ್ನ ಮಗ ಕೂಡ ನಮಗೆ ಆಪೋಸಿಟ್ ಆಗ್ತಾನೆ ಅಂತ. ದೀಪಕ್ಕು ದೇವಾಗೆ ಆ ಹುಡುಗಿ ಇರೋ ಜಾಗ ತೋರಿಸ್ತಾನೆ. ದೇವಾಗೆ ಇವಾಗ ಕನ್ಫರ್ಮೇಷನ್ನು ಸಿಗುತ್ತೆ. ಆದರೆ ಅಷ್ಟರಲ್ಲಿ ನೀರಜ್ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಫೈಟ್ ಏನೋ ನಡೆಯುತ್ತೆ. ಈ ಜಗಳ ಮಧ್ಯದಲ್ಲಿ ದೀಪಕ್ಕು ಸತ್ತೋಗ್ಬಿಡ್ತಾನೆ. ಬಟ್ ಆದರೆ ದೇವ ಮತ್ತು ಸಮೀರನ್ನ ಬಚಾವ್ ಮಾಡ್ತಾನೆ. ಆ ಹುಡುಗಿಗೂ ಬೇಬಿ ಡೆಲಿವರಿ ಆಗುತ್ತೆ. ಬಟ್ ಆದರೆ ಆ ಹುಡುಗಿ ಸತ್ತೋಗ್ಬಿಡುತ್ತೆ. ಆ ಮಗು ಮಾತ್ರ ಉಳ್ಕೊಳ್ಳುತ್ತೆ. ದೀಪಕ್ಕು ಸಾಯ್ಬೇಕಾದ್ರೆ ನೀರಜ್ ಮಾಡಿರೋ ಎಲ್ಲ ಸ್ಕ್ಯಾಮ್ನೂ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ದೇವಾಗೆ ಕೊಟ್ಟು ಸತ್ತೋಗ್ಬಿಡ್ತಾನೆ. ದೇವ ಇದನ್ನು ನೋಡಿಬಿಟ್ಟು ಈ ನೀರಜ್ಗೆ ನಾನು ಪಾಠ ಕಲಿಸ್ಲೇಬೇಕು ಅಂತ ನೆಕ್ಸ್ಟ್ ದಿನ ಅಷ್ಟು ದುಡ್ಡು ಒಂದು ಲಾರಿ ಟಿಪ್ಪರಲ್ಲಿ ಹಾಕೊಂಬಂದು ನೀರಜ್ ಮನೆ ಮುಂದೆ ಸುರಿದ್ಬಿಟ್ಟು ಆ ಪೆನ್ ಡ್ರೈವ್ನ ನೀರಜ್ ಹತ್ರಕ್ಕೆ ತಲುಪಿಸ್ಬಿಡ್ತಾನೆ. ನೀರಜ್ಗೆ ಈ ಸ್ಕ್ಯಾಮು ಹೊರಗೆ ಬಂದರೆ ಲೈಫ್ ಲಾಂಗು ನಾನು ಜೈಲಲ್ಲೇ ಕೊಳಿಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ದೇವಾಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಏನು ನಿನ್ನ ಬಾಧೆ, ಏನು ಮಾಡ್ಬೇಕು ನನಗೆ ಹೇಳು ಅಂತ ಕೇಳ್ತಾನೆ. ದೇವ ಕೇಳ್ಕೊಳ್ಳೋದು ಒಂದೇ, ನಮ್ಮಂಥವ್ರನ್ನೆಲ್ಲ ನೀವು ಕೀಳಾಗಿ ನೋಡ್ತಿರಲ್ವ, ಒಂದೇ ಒಂದು ದಿನ ಭಿಕ್ಷಕನಾಗಿ ಬದುಕು ತೋರಿಸು ನೀನು, ಆಮೇಲೆ ನಾನು ಸುಮ್ಮನಾಗ್ತೀನಿ ಅಂತ ಹೇಳ್ತಾನೆ. ವಿಧಿ ಇಲ್ದೇ ನೀರಜ್ ಒಪ್ಕೋತಾನೆ. ಒಂದಿನ ಭಿಕ್ಷೆ ಬೇಡ್ತಾನೆ. ಆದರೆ ನೀರಜ್ ಫುಲ್ಲು ಅವ್ನ ಟೀಮ್ ಸೆಟ್ ಸಮೇತ ಬಂದಿರ್ತಾರೆ. ಎಲ್ಲಾದರೂ ದೇವನ ನೋಡಿದ್ರೆ ನನ್ನ ಮಗುನ ಸಾಯಿಸಾಕಿ ಅಂತ. ದೇವ ಏನು ಸುಮ್ಮನೆ ನೀರಜ್ನ ಭಿಕ್ಷೆ ಬೇಡ್ಸೋದಕ್ಕೆ ಅಲ್ಲಿಗೆ ಕರ್ಸಿರೋದಿಲ್ಲ. ದೇವ ಆ ನೀರಜ್ನ ಕಿಡ್ನಾಪ್ ಮಾಡಬೇಕು ಅಂತ ಕರ್ಸಿರ್ತಾನೆ. ಅವ್ನು ಅನ್ಕೊಂಡಾಗೆ ಕಿಡ್ನಾಪ್ ಮಾಡ್ತಾನೆ. ಈ ನನ್ನ ಮಗ ಏನೇ ಆದರೂ ಬದಲಾಗಲ್ಲ ಅಂತ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ಫಿಲಮ್ ಮುಗಿಯುತ್ತೆ. ಇಷ್ಟು ಟೈಮ್ ಕೊಟ್ಟು ಕೇಳಿದವರು ನೀವೇ.